ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾ ಇದ್ದಾರೆ. ನಾವು ಇದೀವಿ, ನಾವು ಸೀನಿಯರ್ಸ್ ಕಾಂಗ್ರೆಸ್ ಅಲ್ಲಿ, ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ಇವಾಗ ಇರೋರನ್ನ ತೆಗೆದು ನಮ್ಮನ್ನು ಹಾಕೊಳ್ಳಿ ಅಂತ ಕೇಳ್ತಿದ್ದಾರೆ. ಇಂದು 25ಕ್ಕೂ ಹೆಚ್ಚು ಶಾಸಕರು ದೆಹಲಿ ಯಾತ್ರೆಯನ್ನ ಹೊರಟಿದ್ದಾರಂತೆ. ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರ ಭೇಟಿ ಮಾಡಬೇಕು ಅಂತ 25ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. 3 ದಿನ ದೆಹಲಿಯಲ್ಲೇ ಬೀಡ್ಬಿಟ್ಟು ನಾಯಕರ ಭೇಟಿಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇಂದು ಮಧ್ಯಾಹ್ನವೇ ದೆಹಲಿಗೆ ಹಿರಿಯ ಶಾಸಕರು ಹಾರಲಿದ್ದಾರೆ. 3-4 ಬಾರಿ 6-7 ಬಾರಿ ಗೆದ್ದ ಶಾಸಕರಿಂದ ಈಗ ದೆಹಲಿ ಪೆರೇಡ್. ಸರ್ಕಾರಕ್ಕೆ 3 ವರ್ಷ ಆಗೋ ವೇಳೆಗೆ ಪುನಾರಚನೆಗೆ ಒತ್ತಡ ಹೇರಬೇಕು ಅನ್ನೋದು ಇವ್ರ ಪ್ಲಾನು. 2 ವರ್ಷ ಮಾತ್ರ ಬಾಕಿ ಇದೆ, ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿದ್ದಾರೆ. ಈಗ 3 ವರ್ಷ ಆಗೋಯ್ತು, ಅವ್ರು 3 ವರ್ಷ ಅಧಿಕಾರದಲ್ಲಿದ್ರು. ನಾವು ಕೂಡ ಎಲಿಜಿಬಲ್ ಇದ್ದೀವಿ, ನಾವು ಕೂಡ ಕೇಪಬಲ್ ಇದ್ದೀವಿ, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀವಿ, 6-7 ಸಲ MLA ಗಳಾಗಿದ್ದೀವಿ, 3-4 ಸಲ MLA ಗಳಾಗಿದ್ದೀವಿ, ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಒಂದು 25 ಜನ ಶಾಸಕರು ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ದೆಹಲಿಗೆ ಹೊರಡ್ತಿದ್ದಾರಂತೆ. ಇನ್ನು ಅಟ್ಲೀಸ್ಟ್ 2 ವರ್ಷ ಆದರೂ ಇದೆ. ಮುಂಬರುವಂತಹ 2028ರ ಚುನಾವಣಾ ದೃಷ್ಟಿಯಿಂದ ಆದರೂ ನೀವು ನಮ್ಮನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು, ಸಂಪುಟ ಪುನಾರಚನೆ ಮಾಡಬೇಕು, ನಮ್ಮ ಸಮುದಾಯದವರು ನಮ್ಮನ್ನು ಕೇಳ್ತಾರೆ, ನಮ್ಮ ಕಾರ್ಯಕರ್ತರು ನಮ್ಮನ್ನು ಕೇಳ್ತಿದ್ದಾರೆ ಅಂತ ಹೈಕಮಾಂಡ್ ಹತ್ರ ಮಾತುಕತೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ನ 25 ಶಾಸಕರು ಸಿದ್ಧವಾಗಿದ್ದಾರೆ. ನಾವೆಲ್ಲ ಸೇರಿ ಸಮಾನ ಮನಸ್ಕರರು ಮತ್ತು 3 ಬಾರಿ ಶಾಸಕರು, 2 ಬಾರಿ ಶಾಸಕರಾದಂತವರು, 4-5 ಬಾರಿ ಶಾಸಕರಾದವರು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಒಂದು ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ರಾಜ್ಯದ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ನಾವೊಂದು ಸಂದೇಶ ಕಳಿಸಿದ್ದೀವಿ. ಅದೇ ಪ್ರಕಾರವಾಗಿ ನಾವು 11ನೇ ತಾರೀಕು ಡೆಲ್ಲಿಗೆ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ದೀವಿ. ಚುನಾವಣೆ ಬಂತು, ಚುನಾವಣೆ ನಂತರ ಎಲ್ಲರೂ ಸಕ್ರಿಯವಾಗಿ ಚುನಾವಣೆ ಭಾಗವಹಿಸಿದ್ವಿ. ನಮ್ಮ ಉದ್ದೇಶ ಏನಿಲ್ಲ, ನಾವೇನು ಇವತ್ತು 3 ವರ್ಷಗಳ ಕಾಲ ಇವತ್ತು ಮಂತ್ರಿಗಳಾಗಿ ಕೆಲವರು ಈಗ ಮಾಡಿದ್ದಾರೆ. ಇರುವಂತ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಒಂದು 6 ತಿಂಗಳು ಎಷ್ಟೇ ತಗೊಂಡಿದ್ದಾರೆ. ಇರುವಂತರಿಗೆ ಒಂದಿಷ್ಟು ಜನ ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಹಕ್ಕನ್ನು ಕೇಳಿದೀವಿ. ನಾವು 30 ಜನ ಹೋದ್ರೆ 30 ಜನನೂ ಸಹ ನಾವು ಮಂತ್ರಿಗಳದಲ್ಲ, ಅದರಲ್ಲೇ ಆಯ್ಕೆ ಮಾಡಿ ನಿಮ್ಗೆ ಒಂದಿಷ್ಟು ಜನರಿಗೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ನಾವು ಹೊರಟಿದ್ದೀವಿ. ಅದರಿಂದ ಇದು ರಾಷ್ಟ್ರೀಯ ನಾಯಕರಿಗೂ ಗೊತ್ತಾಗಿದೆ, ನಾವು ಹೇಳಿದ್ದೀವಿ ಬರ್ತೀವಿ ಅಂತಲೂ ಸಹ ತಿಳಿಸಿದ್ದೀವಿ.